ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ, ಇವತ್ತು ನಮ್ಮ ಮಾಧ್ಯಮಗಳಲ್ಲಿ ಈ ಸುದ್ದಿಯನ್ನು ನೋಡಿ ಮನಸ್ಸಿಗೆ ತುಂಬ ನೋವಾಯಿತು. KSRTC ಬಸ್ಸಿನ ಒಳಗಡೆ ಮಳೆ ನೀರು ಸುರಿತಾ ಇದೆ ಅಂದರೆ ಚಾಲಕರಿಗೆ ವಾಹನ ಚಾಲನೆ ಎಷ್ಟೊಂದು ತೊಂದರೆ ಆಗುತ್ತೆ. ಮುಂದೆ ಏನಾದರೂ ಅನಾಹುತ ಸಂಭವಿಸಿದರೆ ಹೊಣೆ ಯಾರು? ಸರ್ಕಾರ ಯಾವ ರೀತಿ ಸಾಗ್ತಾ ಇದೆ? ಜನಪ್ರತಿನಿಧಿಗಳ ಕಾರ್ಯವೈಖರಿ ಇಷ್ಟೊಂದು ಕೀಳು ಮಟ್ಟದಲ್ಲಿದೆ. ಈ ಸಂಬಂಧಪಟ್ಟ ಹಾಗೆ ಇದೆಲ್ಲ ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ನಾಡಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಬಹುದು? ಜನ ಯಾಕೆ ಎಚ್ಚೆತ್ತುಕೊಳ್ತಿಲ್ಲ? ಇನ್ನು ಎಷ್ಟು ದಿನಗಳ ಅಂತ ಈ ಜಾತಿ ಅಭಿಮಾನ, ಈ ಪಕ್ಷ ಅಭಿಮಾನ, ಈ ಹುಚ್ಚು ಅಭಿಮಾನ, ಆಚೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ನಿಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತೀರಿ. ಇದನ್ನೆಲ್ಲ ನೋಡಿ ಸುಮ್ಮನೆ ಇದ್ದರೆ ನಿಮಗಿಂತ ಸ್ವಾರ್ಥಿಗಳು, ನಿಮಗಿಂತ ಅವಿವೇಕಿಗಳು ಇಲ್ಲ ಅಂತ ಭಾವಿಸಬೇಕಾಗಿದೆ. ಅದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಜಾತಿ ಅಭಿಮಾನ ಬಿಟ್ಟು, ಹುಚ್ಚು ಅಭಿಮಾನ ಬಿಟ್ಟು, ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗದೆ ಉತ್ತಮವಾದಂಥ ಜನನಾಯಕರನ್ನು ಆಯ್ಕೆ ಮಾಡೋದಕ್ಕೆಲ್ಲ ಜನ ಎಚ್ಚೆತ್ತುಕೊಳ್ಬೇಕಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಒತ್ತಾಯಿಸ್ತೇವೆ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು DPK ಪರಮೇಶ್ ಈ ನಾಡಿನ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ನೋಡಿ, ಇದು ನಮ್ಮ ಕರ್ನಾಟಕದ KSRTC ಬಸ್ಸು. ಈ KSRTC ಬಸ್ಸಲ್ಲಿ ವಾಹನ ಚಾಲಕರು ಛತ್ರಿ ಹಿಡಿದು ವಾಹನ ಚಾಲನೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ರಾಜ್ಯ ಎಷ್ಟು ಸುರಕ್ಷಿತವಾಗಿದೆ, ನಮ್ಮ ಕನ್ನಡ ನಾಡು ಎಷ್ಟು ಸುರಕ್ಷಿತವಾಗಿದೆ. ಎಂತೆಂಥ ಮಹಾನೀಯರು, ಎಂತೆಂಥ ಪುಣ್ಯಾತ್ಮರು, ಎಂತೆಂಥ ಸತ್ಯಹರಿಶ್ಚಂದ್ರರು ನಮ್ಮನ್ನ ಆಳ್ತಾ ಇದ್ದಾರೆ. ರಾಣೆಬೆನ್ನೂರು ಮೂಲಕ ಯುವಕ ನಾಪತ್ತೆ. ಇಲ್ಲಿನ ಹರಳಯ್ಯ ನಗರದ ನಿವಾಸಿ ಮಾಲ್ತೇಶ್ ಹುಚ್ಚಪ್ಪ ವರವಜ್ಜಿ 22 ವರ್ಷ ಇತ್ತೀಚೆಗೆ ಮನೆಯಿಂದ ಹೊರಗೆ ಹೋದವನು ನಾಪತ್ತೆಯಾಗಿದ್ದಾನೆ. ಯೋಚನೆ ಮಾಡಿ ಮತದಾರ ಬಂಧುಗಳೇ, ಯೋಚನೆ ಮಾಡಿ. ಇದೇ ರೀತಿ ಮುಂದುವರೆದ್ರೆ ಮುಂದೆ ನಮ್ಮ ರಾಜ್ಯ ಯಾವ ಮಟ್ಟಕ್ಕೆ ಹೋಗ್ಬೋದು? ಅಮೆರಿಕವನ್ನ ಗೆಲ್ಬೋದಾ? ಇನ್ನು ಮುಂಬೈನ ಗೆಲ್ಬೋದಾ? ಇನ್ನು ಹೆಸರುವಾಸಿಗೆ ಆಗಿರ್ತಕ್ಕಂಥ ದೇಶಗಳನ್ನ ಗೆಲ್ಬೋದಾ ನಮ್ಮ ಕರ್ನಾಟಕ? ಯಾವ ರಾಜ್ಯವನ್ನ ಮೀರಲು ಹೋಗ್ತಾ ಇದೆ? ಏನಾಗ್ತಾ ಇದೆ? ಆತ್ಮೀಯ ಕನ್ನಡದ ಬಂಧುಗಳೇ, ಇನ್ನು ಮುಂದಿನ ದಿನಗಳಲ್ಲಾದರೂ ಈ ನೆಲ ಜಲ ಭಾಷೆಗಾಗಿ, ಈ ನಾಡಿನ ಉಳಿವಿಗಾಗಿ, ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಜಾತಿ ಬಿಟ್ಟು, ಹುಚ್ಚು ಅಭಿಮಾನವನ್ನು ಬಿಟ್ಟು, ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗುವುದು ಬಿಟ್ಟು ಧೈರ್ಯ ಮಾಡಿ ನೇರ ದಿಟ್ಟ ನಿರಂತರವಾಗಿ ಪ್ರಶ್ನೆ ಮಾಡುವುದರ ಮೂಲಕ ನಿಮ್ಮ ಮಕ್ಕಳಿಗೆ ನೀವು ಸಾರ್ಥಕತೆಯನ್ನು ಮೆರಿಬೇಕು. ನಿಮ್ಮ ಮಕ್ಕಳ ಬಾಳಿಗೆ ನೀವು ದಾರಿ ದೀಪ ಆಗಬೇಕು. ಇಲ್ಲದಿದ್ರೆ ನಿಮ್ಮ ಮಕ್ಕಳಿಗೆ ನೀವೇ ಶತ್ರುಗಳಾಗ್ತೀರಿ. ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿಯಂದಿರಿಗೆ ದ್ರೋಹ ಬಗೆತೀರಿ ಅಂತ ನೇರವಾಗಿ ಹೇಳೋದ್ರ ಮೂಲಕ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.